ಹಾಯ್ ಹಲೋ ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳ್ತಾ ಇವತ್ತಿನ ಟಾಪಿಕ್ ಬಂದು ಎಷ್ಟು ಬ್ಲೌಸ್ನ ಕಟಿಂಗ್ ಮಾಡಿದೆ ಎಷ್ಟೊತ್ತಿಗೆ ಎದ್ದೆ ಅನ್ನೋದನ್ನ ನಾನು ಆಲ್ರೆಡಿ ತಮ್ಲೇನಲ್ಲಿ ಹೇಳಿದ್ದೀನಿ. ಸೊ ನಾನು ಟೈಮರ್ನು ತೋರಿಸ್ತಿದ್ದೀನಿ ನೋಡಿ. 4 ಗಂಟೆ 8 ನಿಮಿಷಕ್ಕೆ ನಾನು 12 ಬ್ಲೌಸ್ನ ಲೆಕ್ಕ ಹಾಕ್ಕೊಳ್ಳಿ. 12 ಬ್ಲೌಸ್ ಇದೆ. ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಇವತ್ತಿನ ಜರ್ನಿ. ನಾನಿದ್ದಾಗ 3:30 ಆಗಿತ್ತು. ನಾನೆಲ್ಲ ಬ್ಲೌಸಿಗೂ ಲೈನಿಂಗ್ ಎಲ್ಲ ತೊಗೊಂಡು ಎಲ್ಲ ಜೋಡಿಸ್ಕೊಳ್ಳೋ ಅಷ್ಟರೊಳಗೆ 4 ಗಂಟೆ ಆಯಿತು. 4 ಗಂಟೆಗೆ ಎದ್ದು ನಾನು ಎಷ್ಟು ಕಟಿಂಗ್ ಮಾಡೋಣ ಅಂತ ಹೇಳಿ ಎಲ್ಲನೂ ವೀಡಿಯೋ ಮಾಡಿ ಆದಮೇಲೆ ಒಂದು 10 ನಿಮಿಷ ಲೇಟಾಗಿ ವೀಡಿಯೋ ಸ್ಟಾರ್ಟ್ ಮಾಡಿದ್ದು. ಬಟ್ ನಾನು ಕ್ಯಾಮ್ರಾನ ತೋರಿಸೋದ್ರಿಂದ ಸ್ವಲ್ಪ ಆ ರೀತಿ ತೋರಿಸಿದ್ದಾಯಿತು. ಈ ಬ್ಲೌಸ್ಗಳು ಬಂದು ಹೆಚ್ಚು ಕಡಿಮೆ ಫುಲ್ ನಮ್ಮ ಫ್ಯಾಮಿಲಿದೇ ಆಗಿರುತ್ತೆ. ನಮ್ಮ ಫ್ಯಾಮಿಲಿ ಮದುವೆ ಫಂಕ್ಷನ್ ಇರೋದ್ರಿಂದ ನಮ್ಮ ಫ್ಯಾಮಿಲಿದೇ ಆಗಿರುತ್ತೆ. ಹಾಗಾಗಿ ಕಟಿಂಗ್ ಮಾಡೋಣ ಅಂತ ಕೂತ್ಕೊಂಡೆ. ಒಂದು ಕಾಮೆಂಟ್ ಬಂದಿತ್ತು, ಮೇಡಮ್ ನಾನು ಟೈಲರು, ಬಟ್ ನನಗೆ ಸ್ಟಿಚ್ ಮಾಡೋಕ್ಕೆ ಹೋಗೋಕ್ಕಾಗಲ್ಲ, ಲೇಜಿನೆಸ್ ಬರುತ್ತೆ, ಸೋಂಬೇರಿತನ ಬರುತ್ತೆ, ಹೇಗೆ ಮಾಡೋದು ಅಂತ. ನಾನು ಯಾವತ್ತದ್ದೋ ನಿಮಗೆ ಮೋಟಿವೇಟ್ ಕೊಡ್ತಿಲ್ಲ. ನನಗೆ ನಿನ್ನೆ ರಾತ್ರಿ ಏನಾಯ್ತಂತ ಅಂದರೆ, ಅಂಗಡಿಯಿಂದ ಮನೆಗೆ ಬರಬೇಕಿದ್ರೆ ಒಂದು ಲಂಗ ದಾವಣಿನ ಹೊಲಿದಿದ್ದೆ. ಒಂದು ಶಾಪಿಂದ ಬರಬೇಕಿದ್ರೆ ಲಂಗ ದಾವಣಿನ ಹೊಲಿದಿದ್ದೆ. ಆ ಹುಡುಗಿ ಆ ಟೈಮಿಗೆ ಬಂತು. ನಾನು ನಾಳೆ ಕೊಡೋಣ ಅಂತ ಸುಮ್ಮನಾಗಿದೆ. ಸರಿ ನಾಳೆ ನಾನು ಇದನ್ನು ಕಟ್ ಮಾಡ್ತಿದ್ದೀನಲ್ವ, ಇಷ್ಟು ಬ್ಲೌಸ್ ನಾನು ಸ್ಟಿಚ್ ಮಾಡಲೇಬೇಕಾಗಿತ್ತು. ಸೊ ಹಾಗಾಗಿ ಸರಿ ಕೂತ್ಕೊಳ್ಳವ, ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿ ಸ್ಟಿಚ್ ಮಾಡಿಕೊಡೋಣ ಅಂತ ಕೂರಿಸ್ಕೊಂಡಿದ್ದ ತಕ್ಷಣ ಒಂದು 1/4 ಗಂಟೆ ಕೆಲಸ ಅಂತ ಹೇಳಿ ಕೂರಿಸ್ಕೊಂಡೆ. ಒಂದು 20 ನಿಮಿಷನೇ ಆಯ್ತಿತ್ತು. ನಾನು ಮನೆಗೆ ಹೊರಡೋ ಟೈಮ್ ಬಂದು 6:30 7 ಗಂಟೆ ಆಗಿತ್ತು. ಅವರು ಲೇಟಾಗಿ ಬಂದಿದ್ದರಿಂದ 8 ಗಂಟೆವರೆಗೂ ಅಲ್ಲೇ ಆಯಿತು. ಲಾಸ್ಟಲ್ಲಿ ಒಂದು ಅಂಕಲ್ ಬಂತು, ನನ್ನ ಮಗಳಿಗೆ ಸ್ಲೀವ್ ಹಾಕ್ಕೊಡಪ್ಪ ಅಂತ ಹೇಳಿ. ಅವ್ರು ಏನು ಮಾಡ್ತಾರೆ ಅಂದರೆ, ಅವರಿಗಿಬ್ಬರು ಹೆಣ್ಮಕ್ಳು, ಒಬ್ಬಳು 10th ಓದ್ತಿದ್ದಾಳೆ, ಒಬ್ಬಳು ಇಂಜಿನಿಯರ್ ಓದ್ತಿದ್ದಾರೆ. ಓದ್ತಿರ್ಬೇಕಿದ್ರೆ ಅವರಿಗೆ ಬಂದು ಸ್ಟಿಚ್ ಹಾಕಿಸ್ಕೊಳಕ್ಕಾಗಲ್ಲ. ಸೊ ಅವರು ನೈಟ್ ಟೈಮು ಹಿಂಗೆ ಮನೆ ಶಾಪು ಹತ್ರ ಇರೋದ್ರಿಂದ ಮನೆಗೆ ಬಂದ್ಬಿಡ್ತಾರೆ. ನನಗೆ ತುಂಬ ಸಿಟ್ಟೇ ಬಂತು ನಿಜ ಹೇಳ್ಬೇಕಂದ್ರೆ. ನೋಡಿ ಅಂಕಲ್, ನನಗೆ ಈ ಥರ ಎಲ್ಲ ಬರೋಂಗಿಲ್ಲ. ನನಗೇನಾದ್ರು ಬರಬೇಕು ಅಂದರೆ ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆಗೆ ಬನ್ನಿ, ಮನೆ ಹತ್ರಕ್ಕೂ ಬರೋಂಗಿಲ್ಲ ಅಂತ ಸಿಟ್ಟಲ್ಲೇ ಅಂದೆ. ನಾನು ಮನೆಗೆ ಬಂದು ಅಡುಗೆ ಮಾಡಬೇಕಿತ್ತು. ಹಾಗಾಗಿ ಅವರಿಗೆ ಆ ಥರ ಅಂದೆ ಸಿಟ್ಟಲ್ಲಿ. ಅವರು ಬೇಕೇ ಬೇಕು, ಬೆಳಗ್ಗೆ ಮೈಸೂರಿಗೆ ಹೋಗ್ತಾರೆ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳಿ ಸಿಟ್ಟಲ್ಲೇ ಆಗಂದೆ. ಅವರು ಇವತ್ತೊಂದು ದಿವಸ ಹಾಕ್ಕೊಡವ, ಇನ್ನೊಂದ್ಸಲಿ ಬರೋಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಮಾತಾಡಿದರು. ನಾನು ಸ್ವಲ್ಪ ಕೂಲ್ ಆದೆ ಅಲ್ಲಿಗೆ. ಸರಿ ಅಂತ ಹೇಳಿ ಇಸ್ಕೊಂಡೆ, ಸ್ಟಿಚ್ ಆಗ್ತಾಯಿದ್ದೆ. ಹಿಂಗೆ ಏನೇನೋ ಮಾತಾಡ್ತಾ ಅಂಕಲ್ ಅಂದರು, ನೀನು ಒಂದು ವಿದ್ಯೆ ಕಲ್ತಿದ್ದೀಯಾ, ಏನೇ ಆದರೂ ಹೆಣ್ಮಕ್ಳು ಹಿಂಗೆ ವಿದ್ಯೆ ಕಲ್ತಿರಬೇಕು ಅಂತ ಅಂದರು. ನನಗೆ ಒಂಥರ ಒಂದು ಸೆಕೆಂಡಿಗೆ ಅಲ್ಲಿ ಕೂಲ್ ಆಗಿದ್ನಲ್ವ, ಪರವಾಗಿಲ್ಲ ಅಂದ್ಕೊಂಡು ಸುಮ್ಮನಾದೆ. ಅವರು ಹೋಟ್ಲು ನಡೆಸ್ತಾರೆ. ಹಾಗಾಗಿ ಸುಮ್ಮನಿರಿ ಅಂಕಲ್, ನಾನು ವಿದ್ಯೆ ಕಲ್ತಿದ್ರೆ ನೀವು ಹೋಟ್ಲು ನಡೆಸ್ತೀರಾ, ಅನ್ನದಾನ ಮಾಡ್ತೀರಾ ಅಂತ ನಾನು ಈ ಥರ ಕಾಲು ಹೇಳ್ತಾ ಮಾತಾಡ್ತಾಯಿದ್ದೆ. ಅವರಂದರು, ನಮ್ಮದು ಒಂದು ಯಾಚಿಕೆನ ಮಗ, ನಾವು ಮಾಡ್ತಾಯಿರೋದು ಯಾಚಿಕೆ ಹೊರೆಯೋ ಥರ, ನೀವು ಮಾಡ್ತಾಯಿರೋದು ವಿದ್ಯೆ ಕಲ್ತಿರೋ ಥರ ಅಂತ. ಇಲ್ಲ, ನೀವು ಅಡುಗೆ ಮಾಡಿ ಊಟ ಬಡಿಸ್ತೀರಾ, ಅನ್ನ ಬಡಿಸ್ತೀರಾ, ಸುಮ್ಮನಿರವ, ನೀನು ಹಂಗೆಲ್ಲ ಹೇಳ್ಬೇಡ. ಅಲ್ಲಿ ಬಂದು ಎಷ್ಟು ಜನ ಬರ್ತಾರೆ, ಅದರಲ್ಲೂ ಕುಡ್ದಿರೋರು ಬರ್ತಾರೆ, ಹೆಂಗೆ ಬೇಕಂಗೆ ತಿಂತಾರೆ, ಹೆಂಗೆ ಬೇಕಂಗೆ ತಟ್ಟೆನ ಎಲ್ಲಿ ಬೇಕಲ್ಲಿ ಇಡ್ತಾರೆ, ನೀರು ಅಷ್ಟೇ ಎಲ್ಲಿ ಬೇಕಲ್ಲಿ ಕೈ ತೊಳ್ಕೊಂಡು ಎಲ್ಲ ಗಜ್ಜೆ ಮಾಡ್ತಾರೆ. ಸಂಜೆ ಆಗೋಷ್ಟರೊಳಗೆ ನನಗೆ ಎಷ್ಟು ಹೋಟ್ಲು ಜಾಗ ಎಲ್ಲ ಕ್ಲೀನ್ ಮಾಡಿ ತಟ್ಟೆ ಎಲ್ಲ ತೊಳೆಯೋದಕ್ಕೆ ಸಾಕಾಯ್ತದೆ. ನಾವು ಮಾಡ್ತಿರೋದು ಯಾಚಿಕೆ ಮಾಡೋ ಥರ, ನಿಮ್ಮದು ಬಂದು ಟೈಲರ್ ಕೆಲಸ ವಿದ್ಯೆ ಥರ, ವಿದ್ಯೆ ಸರಸ್ವತಿ ಹೊಲ್ದಿರೋ ಥರ, ಅದನ್ನು ನೀವು ಉಳಿಸ್ಕೋಬೇಕು ಕಣವ ಅಂತ ಹೇಳ್ತಾರೆ. ನನಗನ್ಸಿದ್ದು ಒಂದು ಸೆಕೆಂಡ್ ಏನಂತ ಅಂದರೆ, ಮೊನ್ನೆ ನಾನು ಕಮೆಂಟ್ನ ಓದಿದ್ದು, ಮೇಡಮ್ ನನಗೆ ಲೇಝಿ ಆಗ್ತಿದೆ, ಮಿಷಿನ್ ಮೇಲೆ ಕೂರೋಕ್ಕಾಗ್ತಿಲ್ಲ ಅಂತ. ಈ ಥರ ಒಂದು ಕಮೆಂಟ್ ಬಂದಾಗ ನಮಗೆ, ಅಂದರೆ ನನಗಲ್ಲ ನಿಮಗಾದ್ರೂ ಅಷ್ಟೇ, ಒಂದು ವಿದ್ಯೆ ಒಂದು ಸರಸ್ವತಿ ಅಂತ ನಮಗೆ ಹೊಲ್ದಿರ್ಬೇಕಿದ್ರೆ ನಾವು ಯಾಕೆ ಟೈಮ್ ವೇಸ್ಟ್ ಮಾಡೋಣ ಅಲ್ವಾ. ಆದರೆ ಇದು ಎಲ್ಲರಿಗೂ ಕೈ ಹಿಡಿಯಲ್ಲ. ಬಟ್ ನಮ್ಗೆ ಹಿಡ್ದಿದೆ, ನಮಗೆ ಟೈಲರಿಂಗ್ ವೃತ್ತಿ ಬರ್ತಿದೆ ಅಂತ ಅಂದಾಗ ನಾವು ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅದು ಸಹಜವಾಗಿ ಎಷ್ಟು ಮೋಟಿವ್ ಇತ್ತು ಅಂದ್ರೆ ಆ ಕ್ಷಣಕ್ಕೆ ನನಗೆ, ಇವ್ರು ಈ ಥರ ಹೇಳ್ತಿದ್ದಾರೆ ಅಂದರೆ ನನ್ನ ಕೆಲಸ ನಾನು ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು, ನನ್ನ ಜೊತೆ ಸರಸ್ವತಿ ಅಂದರೆ ನನ್ನ ಕೈ ಹಿಡ್ದಿರ್ಬೋದು ಅನ್ನೋ ಫೀಲ್ ಬಂತು. ಅದಕ್ಕೆ ಹೇಳ್ತಿರೋದು, ಯಾರೆಲ್ಲ ಟೈಲರ್ ಕಲ್ತಿದ್ದೀರೋ ಅವ್ರ ಜೊತೆಗೆ ಸರಸ್ವತಿ ದೇವಿ ಹೊಲ್ದಿರ್ತಾಳೆ. ಸೊ ಹಾಗಾಗಿ ಎಲ್ಲರಿಗೂ ಒಲೆಯಲ್ಲ. ನೀವು ಖಂಡಿತ ಲೇಝಿ ಆಗಬೇಡಿ. ಆದಷ್ಟು ಎಷ್ಟು ಸಾಧ್ಯನೋ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಪರವಾಗಿಲ್ಲ. ಯಾಕಂತಂದರೆ ಮನೇಲೂ ಕೆಲಸ ಇರುತ್ತೆ. ಆ ಥರ ಪರಿಸ್ಥಿತಿಲಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಬಟ್ ಆದರೆ ತೀರಾ ಕಡಿಮೆ ಮಾಡಿಕೊಂಡು ಲೇಝಿ ಆದರೆ ಹೊಲ್ದಿರೋ ಸರಸ್ವತಿಗೆ ಬೆಲೆ ಕಡಿಮೆ ಅನ್ನೋದು ನನ್ನ ಅಭಿಪ್ರಾಯ.
ನಿಮಗೆ ಇದರಿಂದ ಏನಾದರೂ ಸ್ವಲ್ಪ ಮೋಟಿವ್ ಆಗಿದರೆ ಈ ವಿಡಿಯೋ ನೋಡಿದರೆ ರಿಪ್ಲೈ ಮಾಡಿ, ಓಕೆನಾ. ನಾನಿವತ್ತು ಹೊಲ್ತಿರೋ ಅಂಥ ಬ್ಲೌಸ್ಗಳೆಲ್ಲ ಬಂದು ನಮ್ಮ ಫ್ಯಾಮಿಲಿದೆ ಅಂತ ಹೇಳಿದ್ನಲ್ವ. ಮದುವೆ ಹೆಣ್ಣಿಂದು ಸಹ ಸ್ಟಿಚ್ ಮಾಡ್ತಿದ್ದೀನಿ, ಮತ್ತು ನನ್ನ ಮಗಳದು, ನಂದು, ನಮ್ಮ ಸೊಸೆದು ಎಲ್ಲರದು ಫುಲ್ ಸ್ಟಾಕ್ ಆಗಿಬಿಟ್ಟೈತೆ. ಹಾಗಾಗಿ ನನಗೆ ಜಾಸ್ತಿ ವೀಡಿಯೋಗೆ ಎಡಿಟ್ಗೆ ಎಲ್ಲ ಟೈಮ್ ಕೊಡೋಕ್ಕಾಗ್ತಿಲ್ಲ. ನನಗೊಂದು ಕಮೆಂಟು ಹಾಗೆ ಬಂದಿತ್ತು, ಎಷ್ಟು ಬೇಗ ಸ್ಟಿಚ್ ಮಾಡಿದ್ನಲ್ವ, ಇಷ್ಟರೊಳಗೆ ಅದೇ ನಾನು ಟೈಲರು, ಅದು ಹೆಂಗೆ ಹೊಲಿತೀರಾ ಅಂತ. ನಾನು ಅದಕ್ಕೆ ರಿಪ್ಲೈ ಮಾಡಿದ್ದೆ, ನೋಡಿ ಮೇಡಮ್, ನಾನಲ್ಲಿ ಇದು ಏನು ಟೈಮರ್ನು ಸಹ ತೋರಿಸಿ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳಿ. ಅವ್ರು ಮತ್ತೆ ರಿಪ್ಲೈ ಮಾಡಿದರು, ನನಗೆ ಏನೋ ಒಳ್ಳೇದಾಗಲಿ, ನನಗೆ ಇದನ್ನು ಮಾತಾಡ್ಲಿಕ್ಕೆ ಅಷ್ಟೊಂದು ಇಷ್ಟ ಇಲ್ಲ, ಮುಂದಕ್ಕೆ ತಗೊಂಡೋಗೋಕ್ಕೆ ಅಂತ ಹೇಳಿ. ಡೌಟ್ ಇದ್ದರೆ ಕಮೆಂಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಬಟ್ ನಾನಲ್ಲಿ ಸಾಕ್ಷಿ ಸಮೇತ ತೋರಿಸಿರೋದ್ರಿಂದ ನಿಮ್ಮ ಡೌಟ್ ಅಲ್ಲೇ ಕ್ಲಿಯರ್ ಆಗಿರ್ಬೋದು ಅಂತ ಅನ್ಕೊತಿದ್ದೆ. ನಿಮಗೆ ಆ ಥರ ಡೌಟ್ ಏನಾದ್ರು ಇದ್ದರೆ ನೆಕ್ಸ್ಟ್ ನಾನು ಮದುವೆ ಗೃಹ ಪ್ರವೇಶ ಎಲ್ಲ ಇದೆ ನಮ್ಮ ಚಿಕ್ಕಮ್ಮ ಮಗಳದ್ದು, ಎಲ್ಲ ಮುಗಿಸಿದ್ಮೇಲೆ ಸ್ವಲ್ಪ ಫ್ರೀ ಆಗ್ತೀನಲ್ಲ, ಆವಾಗ ಟೈಮರ್ ಇಟ್ಟು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ. ಆ ಟೈಮರು ಸಹ ವಿಡಿಯೋದಲ್ಲೇ ಕಾಣೋ ರೀತಿ ಟೈಮರ್ ಇಟ್ಟು ಸ್ಟಿಚ್ ಮಾಡ್ತೀನಿ, ಓಕೆನಾ. ಇದಕ್ಕಿಂತ ನಾನು ಇನ್ನೇನು ಮಾಡಲಿಕ್ಕಾಗತ್ತಲ್ವಾ. ಸಾಧ್ಯ ಆದಷ್ಟು ಎಲ್ರೂ ಬೆಳಗ್ಗೆನೇ ಎದ್ದೇಳಿ ಅಂತಲೇ ನಾನು ಯಾವಾಗಲೂ ಹೇಳೋದು, ಎಲ್ಲ ವೀಡಿಯೋದಲ್ಲೂ ಹೇಳೋದು. ನನ್ನ ಕೆಲಸ ಬೇಗ ಸಾಗಬೇಕು ಅಂತ ಅಂದರೆ ನಾನು ಮಾರ್ನಿಂಗ್ ರೊಟೀನ್ನ ತುಂಬ ಸ್ಪೀಡಾಗೆ ಮಾಡೋದು. ನಾನಿವತ್ತು ಸ್ಟಿಚ್ಚು ಜಾಸ್ತಿ ಇದೆ ಮತ್ತು ಒಂದೇ ಹತ್ರ ಕುತ್ಕೊಂಡು ಕಟಿಂಗ್ ಮಾಡಿದ್ನಲ್ವಾ, ಹಾಗಾಗಿ ಸ್ವಲ್ಪ ವಾಕ್ ಆಗುತ್ತೆ ಅಂತೇಳಿ ಓಡಾಡಿಕೊಂಡು ವಾಯ್ಸ್ ಕೊಡ್ತಾಯಿದ್ದೀನಿ ಅಷ್ಟೇ. ನಾನು ಈ ಕಟಿಂಗ್ ಎಲ್ಲ ಆದ ತಕ್ಷಣ ಚೇರ್ ಮೇಲೆ ಕೂರ್ತಿದ್ದು. ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಮಕ್ಳಿಗೂ ಸಹ ರಜಾ ಇತ್ತು, ಹಾಗಾಗಿ ತಿಂಡಿಗೆ ಸ್ವಲ್ಪ ಲೇಟಾಗಿ ಮಾಡೋಣ, ಸ್ಟಿಚ್ ಮಾಡಿಬಿಡೋಣ ಕುತ್ಕೊಂಡು, ಎಷ್ಟಾಯ್ತದಷ್ಟು 10 ಗಂಟೆಗೆದ್ದು ತಿಂಡಿ ಮಾಡೋಣ ಅನ್ನೋ ಪ್ಲ್ಯಾನ್ ಹಾಕ್ಕೊಂಡಿದ್ದೆ. ಆದರೆ ವೀಡಿಯೋ ಹಾಕೋಕ್ಕೆ ನನಗೆ ಟೈಮ್ ಸಿಗೋಲ್ಲ, ಮದುವೆ ಮನೆ ಗೃಹಪ್ರವೇಶ ಮನೆಗೆಲ್ಲ ಹೋದರೆ ಅಂತ ಹೇಳಿ ಒಂದು ವೀಡಿಯೋ ಅಪ್ಲೋಡ್ ಮಾಡೋಣ ಸ್ವಲ್ಪ ಗ್ಯಾಪಲ್ಲಿ ಅಂತ ಹೇಳಿ. ಅಂದರೆ ಇದು ನೆನಪಿತ್ತು, ಕಟಿಂಗ್ ಮಾಡ್ತಿದ್ನಲ್ಲ ಅದನ್ನೇನು ಇದು ಮಾಡಲಿಲ್ಲ. ಎಲ್ಲ ಬ್ಲೌಸು ಆದಷ್ಟು ವರ್ಕು ಈ ಥರನೇ ಇದೆ. ಅಂದರೆ ಇದನ್ನು ಸ್ವಲ್ಪ ಎಕ್ಸ್ಟ್ರಾ ವೀಡಿಯೋ ಮಾಡಿ ನಿಮಗೆ ತಿಳಿಸಿ ವೀಡಿಯೋನ ಹಾಕೋಷ್ಟು ಟೈಮ್ ಇಲ್ಲ, ಹಾಗಾಗಿ ಡೈರೆಕ್ಟ್ ವೀಡಿಯೋ ಹಾಕಿ ವಾಯ್ಸ್ ಕೊಡ್ತಿದ್ದೀನಿ. ಯಾವುದಾದ್ರೂ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿರಿ, ಖಂಡಿತ ಸ್ಟಾರ್ ನೆಕ್ ಅವರು ಕಮೆಂಟ್ ಮಾಡಿದ್ದಾರೆ, ಅದನ್ನೆಲ್ಲ ತೋರಿಸ್ತೀನಿ. ಇವಾಗ ಟೈಮ್ ಇಲ್ಲ, ಬುಧವಾರ ಗುರುವಾರ ಮದುವೆ ಇದೆ, ಭಾನುವಾರ ಸೋಮವಾರ ಗೃಹ ಪ್ರವೇಶ ಇದೆ, ಹಾಗಾಗಿ ಅದನ್ನೆಲ್ಲ ಮುಗಿಸಿ ಬಂದ ತಕ್ಷಣ ನಿಮಗೆ ಡೈಲಿ ಒಂದು ಕಟಿಂಗ್ ವಿಡಿಯೋ ಇಲ್ಲ ಸ್ಟಿಚಿಂಗ್ ವಿಡಿಯೋ ಇಲ್ಲ ಮೋಟಿವೇಶನ್ ವಿಡಿಯೋ ಈ ರೀತಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕಟಿಂಗ್ ಜರ್ನಿ ಹೀಗಿರುತ್ತೆ. ನೀವ್ಯಾರಾದರೂ ಟೈಲರ್ ಆಗಿದ್ದರೆ ನಿಮ್ಮ ಕಟಿಂಗ್ ಜರ್ನಿ ಯಾವ ಥರ ಇರುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ, ಓಕೆನಾ. ಶಾರ್ಟ್ಸ್ ವಿಡಿಯೋದಲ್ಲಿ ಡಿಸೈನ್ ಬ್ಲೌಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಆ ಡಿಸೈನ್ ಬ್ಲೌಸ್ಗಳು ಇಷ್ಟ ಆದರೆ ಶಾರ್ಟ್ಸ್ ವಿಡಿಯೋದಲ್ಲಿ ನೋಡಿ. ಅಂದರೆ ಈಗ ನಾನು ಕಟಿಂಗ್ ಮಾಡ್ಕೋತಿದ್ದೀನಲ್ಲ ಅದನ್ನೆಲ್ಲ ಡಿಸೈನ್ ಮಾಡಿ ಶಾರ್ಟ್ಸ್ ವಿಡಿಯೋಗೆ ಹಾಕೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನನ್ನ ಮಗನೂ ಎದ್ದು ಮಧ್ಯ ಓಡಾಡ್ತಾ ಇದ್ದ, ಹಾಗಾಗಿ ಅಳತೆ ಬ್ಲೌಸ್ ಕೊಡು, ಅಲ್ಲೇ ಮರ್ತಿದ್ದೆ, ಅಳತೆ ಬ್ಲೌಸ್ ಎಲ್ಲ ಕೊಡು ಅಂತೇಳಿ ಇಸ್ಕೊತಾ ಇದ್ದೆ. ನನಗೆ ನನ್ನ ಮಕ್ಕಳಿಂದ ಯಾವುದೇ ರೀತಿ ಇರಿಟೇಟ್ ಆಗೋಲ್ಲ, ಯಾಕಂತಂದರೆ ಅವ್ರು ಸ್ಕೂಲಿಗೆ ಹೋಗೋದೇ ಬೆಳಗ್ಗೆ 8:30ಗೆ ಗಾಡಿಗೆ ಹೋಗ್ತಾರೆ, ಇನ್ನು ಸಂಜೆ ಬರೋದು 5 ಗಂಟೆ ಆಗುತ್ತೆ. ಅವ್ರು ಬಂದು ಅವ್ರು ಊಟ ಮಾಡಿ ಅವ್ರ ಪಾಡಿಗೆ ಅವ್ರು ಹೋಮ್ವರ್ಕು ಬರೆಯೋದು ಅದು ಇದು ಅಂತ ಅವ್ರು ಬ್ಯುಸಿ ಆಯ್ತಾರೆ. ಹಾಗಾಗಿ ನನಗೆ ನನ್ನ ಮಕ್ಕಳು ಅಷ್ಟೊಂದು ಸ್ಟಿಚಿಂಗಲ್ಲಿ ಇದು ಮಾಡಲ್ಲ. ಈಗ ನನ್ನ ಮಗಳಿಗೂ ಇದರಲ್ಲೊಂದು ಸ್ಟಿಚ್ ಮಾಡ್ತೀನಿ, ಅದನ್ನು ವೇರ್ ಮಾಡಿಸಿ ನಿಮ್ಮ ಮುಂದೆ ಹಾಕಿ ತೋರಿಸ್ತೀನಿ. ನನಗೆ ಆಸೆ ಇದ್ದಿದ್ದು ನನ್ನ ಮಗಳದ್ದು ಫುಲ್ ಸ್ಟಿಚಿಂಗು ವೀಡಿಯೋ ಕಟಿಂಗ್ ವೀಡಿಯೋ ಎಲ್ಲ ಸೇರಿಸಿ ಹಾಕಬೇಕಂತ. ಅದು ಶಾಪಲ್ಲಿ ಕೆಲಸ ಜಾಸ್ತಿ ಇದ್ದಿದ್ದ ಕಾರಣ ನನ್ನ ಮಗಳದೇ ಲಾಸ್ಟಲ್ಲಿ ಅರ್ಜೆಂಟಲ್ಲಿ ಹೊಲಿಯೋ ರೀತಿ ಆಗೋಯಿತು. ಬಟ್ ಶಾರ್ಟ್ಸ್ ವೀಡಿಯೋಗೆ ಸ್ಟಿಚ್ ಮಾಡಿದ್ದನ್ನ ಹಾಕ್ತೀನಿ ಅಷ್ಟೇ. ಈ ರೀತಿ ನನ್ನ ಎಲ್ಲ ಕಟಿಂಗ್ನು ಈ ರೀತಿ ನಿಮ್ಮ ಕಣ್ಣೆದುರುಗಡೆ ಕಟಿಂಗ್ ಮಾಡಿ ನಿಮ್ಮ ಕಣ್ಣೆದುರುಗಡೆ ಇಡ್ತಾಯಿದ್ದೀನಿ. ನಿಮಗೆ ಯಾವ ರೀತಿ ರೋಟೀನ್ನ ನನ್ನ ಟೈಲರಿಂಗ್ ವೃತ್ತಿಲಿ ನಾನು ಆಲ್ಮೋಸ್ಟ್ ಯಾವ ರೀತಿ ರೋಟೀನ್ ಮಾಡ್ತೀನಿ ಅಂತ ಅಂದರೆ, ಬೆಳಗ್ಗೆ ಒಂದು 3ರಿಂದ 5 ಒಳಗೆ ಎದ್ದೇಳ್ತೀನಿ, ಕಡ್ಡಾಯವಾಗಿ ಆ ಟೈಮಿಂಗ್ಸಲ್ಲೇ ಎದ್ದೇಳ್ತೀನಿ. ಎದ್ದ ತಕ್ಷಣ ನಾನೇನು ವಾಶ್ರೂಮ್ಗೆ ಹೋಗ್ತೀನ, ಅಲ್ಲಿಗೆ ಹೋಗಿ ಬಂದು ಡೈರೆಕ್ಟ್ ಮಿಷಿನ್ ಮೇಲೆ ಕೂತ್ಕೋತೀನಿ, ಇಲ್ಲ ಅಂದರೆ ಡೈರೆಕ್ಟ್ ಕಟಿಂಗಲ್ಲಿ ಕೂತ್ಕೋತೀನಿ. ಮತ್ತು 6 ಗಂಟೆ ಈ ರೀತಿ ಟೈಮಲ್ಲಿ ಎದ್ದು ಬಾಗಿಲಿಗೆ ನೀರು ಹಾಕೋದು, ಆ ಥರ ಆಚೆ ಬರೋದು.
ಅಷ್ಟವರೆಗೂ ಮಿಷಿನು ಇಲ್ಲ ಕಟ್ಟಿಂಗು ಈ ರೀತಿ ಮಾಡ್ಕೊತಿರ್ತೀನಿ. ಅದನ್ನು ಒಂದು ವ್ಲಾಗಾಗಿ ಹಾಕಿ ಅಂತ ಕೇಳಿದ್ದಾರೆ ಟೈಲರ್ ಅವರು. ನಾನು ಅವ್ರ ವ್ಲಾಗ್ನೂ ನೋಡಿದೆ. ಥ್ಯಾಂಕ್ ಯು, ಕಮೆಂಟ್ ಮಾಡಿ ತಿಳಿಸಿದ್ದೀರಾ. ಮಕ್ಳನ್ನ ನೋಡಿಕೊಂಡು ಯಾವ ರೀತಿ ಟೈಲರಿಂಗ್ ಮಾಡ್ತೀರಾ ಅಂತ ಡೈಲಿ ವ್ಲಾಗ್ ಹಾಕಿ ಅಂತೇಳಿ ಹಾಕ್ತೀನಿ. ಖಂಡಿತ ಸ್ವಲ್ಪ ಬಿಡುವು ಮಾಡ್ಕೋತೀನಿ, ಓಕೆನಾ. ಇದು ಬೋಟ್ ನೆಕ್ ಕಟ್ಟಿಂಗು. ಇದು ನಮ್ಮ ಸೊಸೆದೇನೆ, ನಮ್ಮ ಬಾವರ ಸೊಸೆ. ನನಗೆ ನೀವು ತುಂಬ ವಾಚೇನ ಕೊಡ್ತಿದ್ದೀರಾ, ಅಂದರೆ ಎಲ್ಲರೂ ನೋಡ್ತಿದ್ದೀರಾ, ಬಟ್ ಲೈಕ್ ಕೊಡ್ತಿಲ್ಲ. ಯಾಕೆ ಲೈಕ್ ಕೊಡ್ತಿಲ್ಲ ಅನ್ನೋದು ನನಗೂ ಗೊತ್ತಿಲ್ಲ. ನಾನಲ್ಲಿ ಏನೋ ಮಿಸ್ಟೇಕ್ ಮಾಡ್ತಿದ್ದೀನಿ ಅನ್ನೋದು ಗೊತ್ತಾಗ್ತಿದೆ. ಆ ಮಿಸ್ಟೇಕ್ನ ಸರಿ ಮಾಡ್ಕೋಬೇಕು ಅಂದರೆ ನನಗೂ ಸ್ವಲ್ಪ ಫ್ರೀ ಬೇಕು. ಸೊ ನೆಕ್ಸ್ಟ್ ಟೈಮು ನನಗೆ ಫ್ರೀ ಮಾಡ್ಕೋಬೇಕು ಅನ್ನೋ ಮನಸ್ಸಾಗಬೇಕು ಅಂತ ಅಂದರೆ ನೀವು ಖಂಡಿತ ಲೈಕ್ ಕೊಟ್ಟು ಸಪೋರ್ಟ್ ಮಾಡಬೇಕಲ್ವ. ಕೆಲವು ಲೈಕ್ ಬರ್ತಿದೆ, ತುಂಬ ವ್ಯೂಸ್ ಹೋಗಿರುತ್ತೆ, ಕೆಲವು ಲೈಕ್ ಬರ್ತಿದೆ. ನಿಮಗೆಲ್ಲ ರೀತಿ ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋ ಹಾಕ್ಬೇಕಂತ ಅಂದರೆ ನನಗೆ ಲೈಕ್ ಕೊಟ್ಟರೆ ಖಂಡಿತ ಕಟ್ಟಿಂಗು ಸ್ಟಿಚಿಂಗ್ ಹಾಕ್ತೀನಿ. ಮತ್ತು ಅಂಗಡಿ ವೀಡಿಯೋ ಎಲ್ಲ ಮಾಡಬೇಕಂತ ಅಂದ್ಕೊತಿದ್ದೀನಿ. ಬಟ್ ನಾನು ಅಂದ್ಕೊಂಡಿರೋ ಟಾರ್ಗೆಟಲ್ಲಿ ಲೈಕ್ ಬರ್ತಿಲ್ಲ. ಹಾಗಾಗಿ ನನ್ನ ಶಾಪ್ ವೀಡಿಯೋ ಮಾಡಿಲ್ಲ. ನಾನು ಇವಾಗ ಏನು ಕಟಿಂಗ್ ಮಾಡಿದ್ದೀನೋ ಅಷ್ಟನ್ನು ಸ್ಟಿಚ್ ಮಾಡ್ತೀನ ಅಂತ ನೀವೇನಾದ್ರು ಕಮೆಂಟ್ ಹಾಕಿದರೆ ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಅಷ್ಟನ್ನು ಸ್ಟಿಚ್ ಮಾಡಿದೆ ಅಂತ ಅಲ್ಲ, ಎಷ್ಟು ಮಾಡೋಕ್ಕಾಯ್ತು, ಇಲ್ಲ ಇನ್ನೂ ಎಷ್ಟಾದರೂ ಜಾಸ್ತಿ ಮಾಡಿದ್ನಾ ಇಲ್ಲ ಕಡಿಮೆ ಮಾಡಿದ್ನಾ ಅಂತ ಹೇಳಿ ರಿಪ್ಲೈ ಮಾಡ್ತೀನಿ, ಓಕೆನಾ. ನೀವು ಯಾರಾದ್ರೂ ಟೈಲರ್ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಇಷ್ಟೊತ್ತಿಗೆ ಎದ್ದೇಳ್ತೀನಿ, ಇನ್ನೂ ಕೆಲಸ ಚೆನ್ನಾಗಾಗುತ್ತೆ, ಇಲ್ಲ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನನಗೆ ಅನಿಸಿದ್ದನ್ನ ನಾನು ರಿಪ್ಲೈ ಮಾಡ್ತೀನಿ ಮತ್ತು ವಾಯ್ಸ್ ಕೊಡ್ತೀನಿ. ಕಟ್ಟಿಂಗ್ ಎಲ್ಲ ಆಯ್ತಿದ್ದಾಗೆ ಸ್ಟಿಚಿಂಗ್ ಮಾಡೋಕ್ಕೆ ಕೂರೋದಕ್ಕೂ ಮುಂಚೆ ವಾಯ್ಸ್ ಕೊಡ್ತಿದ್ದೀನಿ. ಸೊ ಹಾಗಾಗಿ ಇವತ್ತೇ ಅಪ್ಲೋಡ್ ಮಾಡೋದ್ರಿಂದ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ, ಓಕೆ. ತಿಂಗಳಿಗೆ ನಾನು ಎಷ್ಟು ಅರ್ನಿಂಗ್ಸ್ ಮಾಡ್ತೀನಂತ ಅಂದರೆ ಕಡಿಮೆ ಅಂದ್ರೂ ಒಂದು 30,000ನಾದರೂ ಸೇವ್ ಮಾಡ್ಬೋದು, ಅಷ್ಟು ಅರ್ನಿಂಗ್ಸ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಅಂದರೆ ಹೆಚ್ಚು ಇರ್ಬೋದು, ಕಡಿಮೆನೂ ಇರ್ಬೋದು. ಅದನ್ನು ಒಂದು ವ್ಲಾಗಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇನ್ನು ಲೇಟು, ನಾನು ವ್ಲಾಗ್ ಮಾಡೋದೇ ಇನ್ನೂ 8 ಗಂಟೆ ಬೇಕಾಗುತ್ತೆ. ಹಾಗಾಗಿ ಆ ಥರ ವೀಡಿಯೋ ಹಾಕೋಕ್ಕಾಗಲ್ಲ. ಹಾಗಾಗಿ ಇವತ್ತು ಹೇಳ್ತಿರೋದು, ನಿಮಗೆ ಟೈಲರಿಂಗ್ ಕೆಲಸ ಬಂದರೆ ತಿಂಗ್ಳಿಗೆ ಎಷ್ಟು ಬೇಕಾದ್ರೂ ದುಡಿಬೋದು ಅನ್ನೋ ಒಂದು ರೀಸನ್ ಇಟ್ಕೊಂಡು ಹೇಳ್ತಿರೋದು ಅಷ್ಟೇ ಅಂತ ಇಲ್ಲ. ಇಷ್ಟಾದರೂ ಸರಿ. ಇದು ಬೋಟ್ ನೆಕ್ಕು, ನನ್ನ ಹತ್ರ ಕಟ್ ವರ್ಕ್ನ ಇದು ನನ್ನದೇ ಬ್ಲೌಸು. ಸೊ ಹಾಗಾಗಿ ಆ ಥರ ಹೊಲ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಮಾರ್ಕ್ ಹಾಕೋತಾಯಿದ್ದೆ. ಬ್ಯಾಕಲ್ಲಿ ಫುಲ್ ಕ್ಲೋಸು ಬೋಟ್ ನೆಕ್ಕಲ್ಲೇ ಹೊಲ್ಕೊಳ್ಳೋಣ ಅಂತೇಳಿ. ಸ್ಟಿಚ್ಚಿಂಗು ಡಿಸೈನು ಅಂತ ಟೈಲರ್ಗಂತೂ ನೋಡಿ ಸಾಕಾಗೋಗಿರುತ್ತೆ. ಹಾಗಾಗಿ ಡಿಸೈನ್ಗಳ ಮೇಲೆ ಜಿಗುಪ್ಸೆ ಬಂದೋಗಿರುತ್ತೆ. ಯಾರೆಲ್ಲ ಟೈಲರ್ ಇದ್ದೀರಾ ಯಾರಿಗಾದ್ರೂ ಆ ರೀತಿ ಜಿಗುಪ್ಸೆ ಬಂದಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಡಿಸೈನ್ಗಳ ಮೇಲೆ ಏನಂದರೆ ಜಿಗುಪ್ಸೆನೇ ಬಂದ್ಬಿಟ್ಟಿದೆ. ಅಯ್ಯೋ ಸಾಕು, ನನಗೇನು ಡಿಸೈನೇ ಬೇಡ, ಬೋಟ್ ನೆಕ್ ಹಾಕ್ಕೊಂಡು ಹೊಲ್ಕೊಬಿಡೋಣ ಅಂತ ಹೇಳಿ ಅನ್ನಿಸ್ಬಿಟ್ಟಿದೆ. ಇದಕ್ಕೆ ಸ್ಲೀವಿಗೆ ಕಟ್ ವರ್ಕ್ ಡಿಸೈನ್ ಮಾಡೋಣ ಅನ್ನೋ ಪ್ಲಾನ್ ಹಾಕಿ ಸ್ವಲ್ಪ ವೇಸ್ಟ ತೊಗೊಂಡಿದ್ದೀನಿ, ಸ್ಯಾರಿ ಕಲರ್ದು. ಆ ರೀತಿಯೇ ಏನಾದರೂ ಸ್ಟಿಚ್ ಮಾಡಿದರೆ ಅದನ್ನು ಸ್ವಲ್ಪ ಶಾರ್ಟ್ಸ್ ವೀಡಿಯೋಗೆ ಹಾಕ್ತೀನಿ, ಮತ್ತು ವೇರ್ ಮಾಡಿದಾಗ್ಲೂ ಹಾಕ್ಬೋದು. ನಂಗೆ ಒಂದು ಗೊತ್ತಾಯ್ತಲ್ಲ, ಸೋಂಬೇರಿತನ ಯಾಕೆ ಬರುತ್ತೆ ನಿಮಗೆ? ಸೋಂಬೇರಿತನ ಈಗ ಎದ್ದರೆ ಕೆಲಸ ಮಾಡೋದು, ಅಡುಗೆ ಮಾಡೋದು, ಪಾತ್ರೆ ತೊಳೆಯೋದು, ಇಲ್ಲ ಮನೆ ಕ್ಲೀನ್ ಮಾಡೋದು, ದೇವ್ರ ಪೂಜೆ ಮಾಡೋದು, ಇಷ್ಟು ಹೆಣ್ಮಕ್ಳು ಕೆಲಸ ಆಗಿರುತ್ತೆ. ಇಷ್ಟೆಲ್ಲ ಮಾಡಿದ್ಮೇಲೆ ಸುಮ್ಮನೆ ಕೂತ್ಕೊಳ್ಳೋದು ಯಾಕೆ? ಕೊನೆ ಪಕ್ಷ ಬೇರೆಯವ್ರದ್ದು ಹೊಲಿಲಿಲ್ಲ, ಇನ್ನು ಸ್ಟಾರ್ಟಿಂಗು ಅನ್ನೋದಾದರೆ ಕೊನೆ ಪಕ್ಷ ನಿಮ್ಮದನ್ನು ನೀವು ಹೊಲ್ಕೋಬೋದಲ್ವಾ? ನಿಮ್ದು ನೀವು ಹೊಲಿತಾ ಇದ್ದರೆ ಬೇರೆಯವ್ರು ನೋಡಿದವರು ಎಷ್ಟು ಚೆನ್ನಾಗಿ ಹೊಲ್ಕೊಂಡಿದ್ಯಾ, ನಂದು ಹೊಲ್ಕೊಡು ಅನ್ನೋ ಥರ ಬಂದೇ ಬರ್ತಾರೆ. ಆಗ ಅವ್ರಿಗೂ ಒಂದೆರಡು ಹೊಲ್ಕೊಟ್ರೆ ಆ ಅಮೌಂಟ್ ಬರುತ್ತೆ. ನಮಗೆ ಇಷ್ಟ ಬಂದಿದ್ದು ಅದು ಇದು ಏನಾದ್ರು ತಗೊಳ್ಳೋ ಖುಷಿಲಿ
ಇನ್ನೂ ಸ್ವಲ್ಪ ದುಡಿಬೇಕು ಅನ್ನೋ ಆಸೆ ಆಗುತ್ತೆ. ಅಂಥದ್ರಲ್ಲಿ ಲೇಜಿನೆಸ್ ಹೇಗಾಗುತ್ತೆ? ನನಗಂತೂ ಪರ್ಸ್ನಲಾಗಿ ಹೇಳಬೇಕು ಅಂದರೆ ನನಗೆ ಲೇಜಿನೆಸ್ ಆಗಿಲ್ಲ, ಬಟ್ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ನನಗನ್ಸುತ್ತೆ ಕೆಲವೊಂದು ಸರಿ ಮೈಂಡ್ ಫ್ರೆಶ್ ಬೇಕು ಅಷ್ಟೇ. ಮೈಂಡ್ ಫ್ರೀ ಇದ್ದರೆ ಕೆಲಸ ತಾನಾಗೆ ಹೋಗುತ್ತೆ. ಮೈಂಡ್ ಫ್ರೀ ಮಾಡ್ಕೊಳ್ಳಿ, ಅಂದರೆ ತಲೆಯಲ್ಲಿ ಯಾವುದೋ ಯೋಚನೆ ಮಾಡ್ಕೊಂಡು ಬಟ್ಟೆ ಹೊಲಿಯೋಕ್ಕೆ ಹೋದರೆ 1 ಗಂಟೆ ಅಲ್ಲ 2 ಗಂಟೆ ಕೂತ್ಕೊಂಡ್ರು ಮಿಷಿನ್ ಮೇಲೆ ಬಟ್ಟೆ ಒಂದು ಬ್ಲೌಸು ಹೊಲಿಯೋಕ್ಕಾಗಲ್ಲ. ಯಾವುದೂ ಟೆನ್ಷನ್ ಇಲ್ಲ. ನಾನು ಇದನ್ನು ಅರ್ಧ ಗಂಟೇಲಿ ಮುಗಿಸ್ಬಿಡ್ಬೇಕು, ಇದು ಇದ್ರ ಪಟ್ಟಿ, ಇದು ಸ್ಲೀವು, ಇದಕ್ಕೇನು ಡಿಸೈನ್ ಇಲ್ಲ, ಇದು ಡಿಸೈನ್ ಇದೆ ಅನ್ನೋ ಥರ ನಮ್ಮ ಮೈಂಡ್ ಸೆಟ್ನ ಫುಲ್ಲು ಬಟ್ಟೆ ಕಡೆಗೆ ಫೋಕಸ್ ಮಾಡಿದಾಗ ಅದು 1/2 ಅವರಲ್ಲೇ ಸ್ಟಿಚ್ ಮಾಡಿ ಮುಗಿಸ್ಬೋದು. ನನಗನ್ಸೋ ಪ್ರಕಾರ ಲೇಜಿನೆಸ್ ಅಂತ ಏನೂ ಬರಲ್ಲ, ನನಗೆ ಯಾವತ್ತೂ ಬಂದಿಲ್ಲ. ಮನೇಲಿ ಕೆಲಸ ಮಾಡಿಕೊಂಡು ಕೆಲವೊಂದು ಸರಿ ಅಳು ಬಂದ್ಬಿಡುತ್ತೆ. ಎಷ್ಟು ಕೆಲಸ ಮಾಡಿರ್ತೀವಿ, ಸುಸ್ತಾಗಿರ್ತದೆ. ಮನೆಗೆ ಬಂದು ಮತ್ತು ಅಡುಗೆ ಮಾಡಬೇಕು, ಪಾತ್ರೆ ಎಲ್ಲ ಆಚೆ ಇರ್ತವೆ. ಆ ಟೈಮಲ್ಲಿ ನಾನು ಯಾಕಾದ್ರೂ ಮಾಡ್ತೀನಿ ಕೆಲಸ ಅಂತ. ಬಟ್ ಇನ್ನು ಬೆಳಗ್ಗೆಗೆ ಅದು ಮರ್ತೇ ಹೋಗಿರುತ್ತೆ. ನನಗೆ ಮರ್ತೋಗಿರುತ್ತೆ. ಏನು ಅಳುನೂ ಬರಲ್ಲ, ಅಲ್ಲಿಗೆ ಅದು ಸ್ಟಾಪ್ ಆಗೋಗಿರುತ್ತೆ. ಒಟ್ಟು ಅವತ್ತಿನ ದಿನ ಏನಾದ್ರು ಜಾಸ್ತಿ ಕೆಲಸ ಮಾಡಿ ಸುಸ್ತಾದಾಗ, ಅಡುಗೆ ಸಾಂಬಾರು ಅಂತ ಬಂದಾಗ, ನಾನು ಇವಾಗ ಸಾಂಬಾರು ಮಾಡಬೇಕಾ, ಇವಾಗ ಕೆಲಸ ಮಾಡಬೇಕಾ ಅನ್ನೋ ಥರ ಅನಿಸುತ್ತೆ. ಅವತ್ತು ಊಟ ಮಾಡಿ ಮಲಗಿ ಎದ್ದು ಬೆಳಗ್ಗೆ ಎದ್ದಾಗ ಮಾಮೂಲಿ ಯಥಾಸ್ಥಿತಿ ಕೆಲಸ ಮಾಡು, ಇದೆಲ್ಲ ಅದು ಮಾಡು, ಅದೆಲ್ಲ ಇದು ಮಾಡು, ಈ ಥರನೇ ನನ್ನ ಲೈಫಲ್ಲಿ ಜರ್ನಿ ನಡೀತಾ ಹೋಗ್ತಿದೆ. ಇವತ್ತು ಬೇಜಾರಾಯಿತು ಅಂದರೆ ನಾಳೆನೂ ಅದು ಕಂಟಿನ್ಯೂ ಆಗೋಲ್ಲ. ಸೊ ಅಲ್ಲಿಂದ ಬಿಡ್ತೀವಿ, ಇನ್ನು ಮುಂದಿನ ಸ್ಟೆಪ್ ತಗೋತೀವಿ. ನೀವು ಸಾಮಾನ್ಯವಾಗಿ ಏನಾದರೂ ಬೇಜಾರಾಗಿದ್ದರೆ, ಇಲ್ಲ ಆ ಕೆಲಸ ಮಾಡಿ ಈ ಕೆಲಸ ಮಾಡಿ ಸುಸ್ತಾಯ್ತದೆ ಅನ್ನೋ ಫೀಲ್ ನಿಮಗಿದ್ರೆ ಅವತ್ತು ಬಿಡಿ. ಮಲಗಿದ ತಕ್ಷಣ ಹೊಸ ದಿನ, ಹೊಸ್ದಾಗಿರೋಣ ಅಲ್ವಾ, ಹೊಸ್ದಾಗಿದ್ದಷ್ಟು ಹೊಸ ಚೈತನ್ಯ ಬರುತ್ತೆ. ಹಳೇದು ನೆನ್ನೆನೇ ಸಾಕಾಯಿತು, ಅಷ್ಟು ಬಟ್ಟೆ ಹೊಲ್ದು ಪಾತ್ರೆ ತೊಳೆಯೋದಕ್ಕೆ ಸಾಕಾಯಿತು, ಇವತ್ತು ಬೇರೆ ಅಷ್ಟು ಹೊಲ್ಕೊಂಡು ಕುತ್ಕೋತಾರ ಅನ್ನೋ ಫೀಲ್ ಬಂತು ಅಂದರೆ ಮುಗೀತು. ಅಲ್ಲಿಗೆ ನಿಮ್ಮ ಮೈಂಡು ಫ್ಲಾಪ್ ಆಗುತ್ತೆ, ನಿಮಗೆ ಕೆಲಸ ಮಾಡೋ ಇಂಟ್ರೆಸ್ಟ್ ಇರಲ್ಲ. ಅದಕ್ಕೆ ಹೇಳ್ತಿರೋದು, ನಿಮ್ಗೆ ಇಂಟ್ರೆಸ್ಟ್ ಬರಬೇಕಂತ ಅಂದರೆ ನೆನ್ನೆಗೆ ಬಿಡಬೇಕು. ಇವತ್ತಿನ ಹೊಸ ದಿನನ ಇವತ್ತೇ ಎಂಜಾಯ್ ಮಾಡ್ತಾ ಮುಂದೆ ಸಾಗಬೇಕು ಅಂತ ಹೇಳ್ತಾ, ನಾನು ಹಂಗೆ ತಗೋತೀನಿ. ನೆನ್ನೆಗೆ ಬಿಡ್ತೀನಿ, ಇವತ್ತಿಗೆ ತಗೋತೀನಿ. ಅಂದರೆ ನನ್ನ ಟೈಲರಿಂಗ್ ಶಾಪಿಗೆ ಬಂದವರಲ್ಲಿ ಕೆಲವ್ರು ಹಂಗೆ ಇರ್ತಾರೆ, ನಮ್ಮನ್ನ ಎಷ್ಟು ಕುಗ್ಗಿಸೋ ಥರನೂ ಮಾತಾಡ್ತಾರೆ. ಇದೇನು ಇಲ್ಲಿದಾಗುತ್ತೆ ಅಂತ. ಅವ್ರಿಗೆ ಇಷ್ಟ ಆಗಲಿಲ್ವಾ, ಆಲ್ಟ್ರೇಷನ್ ಮಾಡಿಕೊಡೋಣ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಈಸ್ಕೊಳ್ಳೋದು ಬೇಡ, ಮುಗೀತಲ್ವಾ. ಎಷ್ಟೋ ಜನಕ್ಕೆ ಆ ಥರ ಕುಗ್ಗಿಸಿದ ತಕ್ಷಣ ರಿಟರ್ನೇ ನಾವು ಕುಗ್ಗೋಯ್ತೀವಿ. ಸೊ ನೀವು ಕುಗ್ಬೇಡಿ, ಯಾವುದೇ ಟೈಲರ್ ಆದ್ರೂ ಅಷ್ಟೇ, ನೀವು ಕುಗ್ಬೇಡಿ. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಆದಷ್ಟು ತಿಳುವಳಿಕೆನ ತಿಳಿಸ್ತಾ ಹೋಗ್ತಾರೆ ಜನ ಅಷ್ಟೇ. ಆ ರೀತಿ ತಿಳಿಸ್ತಾ ಹೋದಾಗ ನಾವು ತಗೋಬೇಕಾಗುತ್ತೆ ಕೆಲವೊಂದು ಪದಗಳನ್ನ, ಕೆಲವೊಂದು ರೀತಿಗಳನ್ನ ತಗೋಬೇಕಾಗುತ್ತೆ. ತಗೊಳ್ಳೋದು ಬೇಡ ಅನಿಸಿದ್ದ ಬಿಟ್ಟಾಕೋದು, ಆ ಕಸ್ಟಮರ್ ಬೇಡ ಅಂತ ಹೇಳಿ. ತೀರಾ ನಮಗೆ ಆಗಲ್ಲ, ಅವ್ರು ಬಂದು ತಲೆ ತಿಂತಾರೆ. ಸಾರಿ, ನಿಮಗೆ ನಾನು ಹೊಲಿತಿರೋದು ಅರ್ಥ ಆಗ್ತಿಲ್ಲ ಅನಿಸುತ್ತೆ, ಇಲ್ಲ ಅಡ್ಜಸ್ಟ್ ಆಯ್ತಿಲ್ಲ ಅನಿಸುತ್ತೆ. ಆಲ್ಟ್ರೇಷನ್ ಖಂಡಿತ ಹೇಳ್ತೀನಿ, ಯಾರೇ ಆದ್ರೂ ಅಷ್ಟೇ, ನಿಮ್ಮಿಂದ ಮಿಸ್ಟೇಕ್ ಆಗಿದ್ದರೆ, ನಿಮ್ಮಿಂದ ಆಲ್ಟ್ರೇಷನ್ ಆಗಿದ್ದರೆ ಅವ್ರ ಹತ್ರ ನಗು ಮುಖದಲ್ಲೇ ನೀವು ಆಲ್ಟ್ರೇಷನ್ ಈಸ್ಕೋಬೇಕು. ಯಾವುದೇ ಕಾರಣಕ್ಕೂ ಸಿಟ್ಟು ಮಾಡಿಕೊಂಡು ಇಷ್ಟು ಕೆಲಸ ಮತ್ತೆ ರಿಟರ್ನ್ ಸಿಗ್ತಾ ಅನ್ನೋ ಥರ ಸಿಟ್ಟಲ್ಲಿ ಯಾವುದೇ ಕಾರಣಕ್ಕೂ ಒಬ್ರು ತನೂ ಬಟ್ಟೆ ಇಸ್ಕೋಬೇಡಿ. ಅದು ಒಂದು ಹೊಸ ಕೆಲಸ ಅಂತಲೇ ತಿಳ್ಕೊಂಡು ಬಟ್ಟೆನ ಈಸ್ಕೊಳ್ಳಿ. ಇದಾಗಿತ್ತು ಇವತ್ತಿನ ಟಾಪಿಕ್. ನಾನಿಲ್ಲಿ ಟೈಮಾದ್ರು 5 ಗಂಟೆ 52 ನಿಮಿಷ. ನಾನು ಸ್ಟಾರ್ಟ್ ಮಾಡಿದ್ದು 4 ಒಟ್ಟು 12 ಬ್ಲೌಸು ಕಟ್ಟಿಂಗ್ ಆಯಿತು.